ಜಿಟಿ ದೇವೇಗೌಡ ಜೆಡಿಎಸ್ನ ಶಾಸಕರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆದರೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪುತ್ರ ಜೆಡಿಎಸ್ ನಾಯಕರ ಜೊತೆಯೇ ಗುರುತಿಸಿಕೊಂಡಿದ್ದಾರೆ. ಕುಟುಂಬದಲ್ಲಾಗಿರುವಂತಹ ಬಿರುಕು ಇವತ್ತು ವೇದಿಕೆಯ ಮೇಲೆ ಕಣ್ಣೀರಿಡುವ ಹಾಗೆ ಮಾಡಿಬಿಟ್ಟಿದೆ. ಲಲಿತಾಭಿನಂದನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಜೆಡಿಎಸ್ನ ನಾಯಕ ಜಿಟಿ ದೇವೇಗೌಡ ಅವರು ಭಾವುಕರಾದ್ರು, ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರು. ಒಂದು ಕಡೆ ಜೆಡಿಎಸ್ ಪಕ್ಷದಿಂದಾನೇ ಅಂತರ ಕಾಯ್ದುಕೊಂಡಿದ್ದಾರೆ, ಮತ್ತೊಂದು ಕಡೆ ಹುಣಸೂರಿನ ಶಾಸಕ ಪುತ್ರ ಜಿಡಿ ಹರೀಶ್ ಗೌಡ ಅವರು ತಂದೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ವೇದಿಕೆಯ ಮೇಲೆ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಕಣ್ಣೀರಿಟ್ಟಿದ್ದಾರೆ. ಲಲಿತಾಭಿನಂದನಾ ಕಾರ್ಯಕ್ರಮ ಇವತ್ತು ನಡೆದಿದ್ದು ಮೈಸೂರಿನಲ್ಲಿ. ಲಲಿತಾಭಿನಂದನಾ ಕಾರ್ಯಕ್ರಮ ಅಂದ್ರೆ ಜಿಟಿ ದೇವೇಗೌಡ ಅವರ ಪತ್ನಿ ಲಲಿತಾ ಅವರ ಹೆಸರಿನಲ್ಲಿ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಏಕಾಂಗಿಯಾದಂತಹ ಜಿಟಿ ದೇವೇಗೌಡರು ಕಣ್ಣೀರು ಹಾಕಿದ್ದು ಕಂಡುಬಂತು. ಬಂದು ಭಗಿನಿಯರೇ, ಅಭಿಮಾನಿ ದೇವರುಗಳೇ, ಪರಮ ಪೂಜ್ಯ ನಿರ್ಮಲಾನಂದ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ ನಮಸ್ಕರಿಸಿ, ಚಂದ್ರವನದ ಸ್ವಾಮೀಜಿಯವರು ನಮಸ್ಕರಿಸ್ತಾ, ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರೊಫೆಸರ್ ರಂಗಪ್ಪನವರು, ಪ್ರೊಫೆಸರ್ ಕೃಷ್ಣೇಗೌಡರು, ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನು ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದ ಅಳ್ತಾ ಕೂತ್ಕೊತಿದ್ದೆ. ಆ ಸಿನಿಮಾ ನೋಡೇ ನಾನು ಪ್ರಗತಿಪರ ಕೃಷಿಕನಾದೆ. ಎಲ್ಲ ಬೆಳೆಗಳನ್ನು ಕೂಡ ಬಂದು ಭಗಿನಿಯರೇ, ಅಭಿಮಾನಿ ದೇವರುಗಳೇ, ಪರಮ ಪೂಜ್ಯ ನಿರ್ಮಲಾನಂದ
ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ ನಮಸ್ಕರಿಸಿ, ಚಂದ್ರವನದ ಸ್ವಾಮೀಜಿಯವರು ನಮಸ್ಕರಿಸ್ತಾ, ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರೊಫೆಸರ್ ರಂಗಪ್ಪನವರು, ಪ್ರೊಫೆಸರ್ ಕೃಷ್ಣೇಗೌಡರು, ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನು ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದ ಅಳ್ತಾ ಕೂತ್ಕೋತಿದ್ದೆ. ಆ ಸಿನಿಮಾ ನೋಡೇ ನಾನು ಪ್ರಗತಿಪರ ಕೃಷಿಕನಾದೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡು ಬಹಳ ದಿನಗಳಾಗೋಗ್ಬಿಡ್ತು. ಕಾಂಗ್ರೆಸ್ನ ನಾಯಕರನ್ನ ಮುಕ್ತವಾಗಿ ವೇದಿಕೆಯಲ್ಲಿ ಹೊಗಳಿದ್ದನ್ನ ಕೂಡ ನೋಡಾಗಿತ್ತು. ಅಂಥ ಜಿಟಿ ದೇವೇಗೌಡ ಅವರು ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ನಡೆದಂಥ ಕಾರ್ಯಕ್ರಮ ಜಿಟಿ ದೇವೇಗೌಡ ಅವರ ಪತ್ನಿ ಲಲಿತಾ ಅವರ ಅಭಿನಂದನಾ ಕಾರ್ಯಕ್ರಮ, ಲಲಿತಾಭಿನಂದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಗನ ನೆನಪಾಗಿದೆ. ಪುತ್ರ ಜಿಡಿ ಹರೀಶ್ ಗೌಡ, ಹುಣಸೂರು ಕ್ಷೇತ್ರದ ಜೆಡಿಎಸ್ ಶಾಸಕ. ತಂದೆ ಜೆಡಿಎಸ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ರೂ ಕೂಡ ನೀವು ಇತ್ತೀಚೆಗೆ ಗಮನಿಸಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಜೆಡಿಎಸ್ನ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲೂ ಜಿಡಿ ಹರೀಶ್ ಗೌಡ ಅವರು ನಿಖಿಲ್ ಕುಮಾರಸ್ವಾಮಿಯವರ ಜೊತೆಗೆ ಬಹಳ ಆತ್ಮೀಯವಾಗಿ ಗುರುತಿಸಿಕೊಂಡಿದ್ದಾರೆ. ಪಕ್ಷದಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಿದ್ದಾರೆ ಜಿಡಿ ಹರೀಶ್ ಗೌಡ ಅವರು. ಕೆಲ ದಿನಗಳಿಂದ ಜಿಟಿ ದೇವೇಗೌಡ ಅವರ ಮನೆಯಲ್ಲಿ, ಅವರ ಸಂಸಾರದಲ್ಲಿ ಬಿರುಕು ಮೂಡ್ಬಿಟ್ಟಿದೆ. ಅಪ್ಪ ಮಗ ಇಬ್ರು ದೂರ ಆಗಿದ್ದಾರೆ. ಇಂತಹ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲ ದಿನಗಳಿಂದ ಬಹಳ ಜೋರಾಗಿ ನಡೀತಾ ಇದೆ. ಜಿಟಿ ದೇವೇಗೌಡ ಅವರು ಈ ವಿಚಾರವಾಗಿ ಕೆಲ ಸಂದರ್ಶನಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಣ್ಣೀರಿಟ್ಬಿಟ್ಟಿದ್ದಾರೆ ಜಿಟಿ ದೇವೇಗೌಡ ಅವರು. ಮಗನನ್ನ ನೆನಪು ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಮಾತು ಆರಂಭ ಮಾಡ್ತಾರೆ. ಆರಂಭ ಮಾಡಿದಂಥ ಮಾತಿಗೆ ಪದಗಳನ್ನ ಪೋಣಿಸುವುದಕ್ಕೆ ಅವ್ರ ಕೈನಲ್ಲಿ ಸಾಧ್ಯ ಆಗೋದಿಲ್ಲ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ವಾಮೀಜಿಗಳಿರ್ತಾರೆ. ಪ್ರೊಫೆಸರ್ ಕೃಷ್ಣೇಗೌಡ ಅವರನ್ನ ನೋಡ್ತಾ ಇದ್ದೀರಿ, ಹಲವು ಗಣ್ಯರಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕೆ ಅಂತ ಶುರು ಮಾಡಿದಂಥ ಟೈಮ್ನಲ್ಲೇ ನೋವು ಅವರನ್ನ ಕಾಡುತ್ತೆ. ಕಣ್ಣೀರು ಉಮ್ಮಳಿಸಿ ಬರುತ್ತೆ, ದುಃಖ ಉಮ್ಮಳಿಸಿ ಬರುತ್ತೆ. ಮಾತನ್ನ ನಿಲ್ಲಿಸಿ ಬಿಡ್ತಾರೆ. ಸೀದಾ ಒಂದು ಚೇರಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅದಾದ ನಂತರ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅದಾದ ನಂತರ ತಮ್ಮ ಮಾತನ್ನ ಆರಂಭ ಮಾಡ್ತಾರೆ ಜಿಟಿ ದೇವೇಗೌಡ ಅವರು. ಜೆಡಿಎಸ್ನಿಂದ ಅವರು ಅಂತರವನ್ನ ಕಾಯ್ದುಕೊಂಡು ಬಹಳ ದಿನಗಳಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಜೆಡಿಎಸ್ನಲ್ಲಿ ಒಂದು ಕೋರ್ ಕಮಿಟಿ ಮಾಡಿದಂತಹ ಸಂದರ್ಭದಲ್ಲಿ ಆ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನ ತನಗೆ ನೀಡಲಿಲ್ಲ ಅನ್ನುವಂಥ ಬೇಸರ ಜಿಟಿ ದೇವೇಗೌಡ ಅವರಿಗಿತ್ತು. ಅದಾದ ನಂತರ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ನನ್ನ ಹಿರಿತನವನ್ನ ಕಡೆಗಣಿಸಲಾಯಿತು ಅನ್ನುವಂಥ ಬೇಸರ ಆಯಿತು. ದೇವೇಗೌಡರ ಮೇಲೆ ಜಿಟಿ ದೇವೇಗೌಡರಿಗೆ ಬೇಸರ ಇಲ್ಲದೆ ಇದ್ರು, ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಅವ್ರಿಗೇನೋ ಅಸಮಾಧಾನ, ಬೇಸರ. ಈ ಹಿಂದೆಯೂ ಖುದ್ದು ದೇವೇಗೌಡರು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿ ಅವರನ್ನ ಸಮಾಧಾನ ಮಾಡಿದ್ದೆಲ್ಲ ಇದೆ. ಅದೆಲ್ಲ ಆದ ನಂತರದಲ್ಲೇ ಚುನಾವಣೆಯಲ್ಲಿ ಅಪ್ಪ ಮಗ ಜೆಡಿಎಸ್ನಿಂದಾನೇ ಸ್ಪರ್ಧೆ ಮಾಡಿದ್ದು. ಅದಾದ ನಂತರವೂ ಈ ಅಂತರ, ಈ ಅಸಮಾಧಾನ ಮುಂದುವರಿಯಿತು. ಅದು ಎಲ್ಲಿ ತನಕ ಬಂದಿದೆ ಅಂತಂದ್ರೆ ಕುಟುಂಬದಲ್ಲೇ ಬಿರುಕು ಮೂಡುವಷ್ಟರ ಮಟ್ಟಿಗೆ, ವೇದಿಕೆಯ ಮೇಲೆ ಖುದ್ದು ಜಿಟಿ ದೇವೇಗೌಡರು ಹೀಗೆ ಕಣ್ಣೀರು ಹಾಕುವಷ್ಟರ ಮಟ್ಟಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.